ಏನ್ ಬಳ್ಳಾರಿಯಲ್ಲಿ ನಡೀತಾ ಇದೆ ಈ ಬ್ಯಾನರ್ ಗಲಾಟೆ? ಇದೀಗ ಬ್ಯಾನರ್ ಗಲಾಟೆ ವಿಚಾರವಾಗಿ ಬಳ್ಳಾರಿ ಜನರಲ್ಲಿ ಕೋತಾ ಕೋತಾ ಅಂತ ಹೊತ್ತಿ ಉರಿತಾ ಇದೆ ಬೆಂಕಿ. ಇನ್ನು ಗನ್ಮ್ಯಾನ್ ಸೇರಿ 26 ಮಂದಿಯನ್ನ ಬಂಧಿಸಿದ್ದಾರೆ ಖಾಕಿ. 26 ಮಂದಿಯನ್ನ ತೀವ್ರ ವಿಚಾರಣೆ ನಡೆಸ್ತಾ ಇದೆ ಪೊಲೀಸರು. 300ಕ್ಕೂ ಹೆಚ್ಚು ವಿಡಿಯೋ ಸಿಸಿಟಿವಿ ಪರಿಶೀಲನೆ ನಡೆಸಲಾಗಿದೆ. ಬ್ಯಾನರ್ ಗಲಾಟೆ ವಿಚಾರವಾಗಿ ಹೊತ್ತಿ ಉರಿತಾ ಇದೆ ಬಳ್ಳಾರಿ. ಗನ್ಮ್ಯಾನ್ ಸೇರಿ 26 ಮಂದಿಯನ್ನ ಬಂಧಿಸಿದೆ ಖಾಕಿ. 26 ಮಂದಿಯ ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ ಖಾಕಿ. 300ಕ್ಕೂ ಹೆಚ್ಚು ವಿಡಿಯೋ ಸಿಸಿಟಿವಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಏನು ಬ್ಯಾನರ್ ಗಲಾಟೆ ವಿಚಾರವಾಗಿ ಇಷ್ಟೆಲ್ಲ ತಿರುವನ್ನ ಪಡೆದುಕೊಳ್ತಾ ಇದೆ, ರಾಜಕೀಯ ತಿರುವನ್ನ ಪಡೆದುಕೊಂಡು ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗನ್ಮ್ಯಾನ್ ಏನಿದ್ದಾರೆ, ರೆಡ್ಡಿ ಗನ್ಮ್ಯಾನ್ ಸೇರಿದಂತೆ 26 ಜನರನ್ನ ಬಂಧಿಸಲಾಗಿದೆ. ಜೊತೆಗೆ ಅವ್ರನ್ನೆಲ್ಲ ಕೂಡ ವಿಚಾರಣೆಗೆ ಒಳಪಡಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಕೆಲವೊಂದು ಪ್ರಶ್ನೆಗಳನ್ನ ಒಡ್ಡುತ್ತಾ, ಯಾರು ಕಳಿಸಿದ್ದು, ಯಾಕೆ ಬಂದ್ರಿ, ಯಾತಕ್ಕೆ ಬಂದ್ರಿ, ಬ್ಯಾನರ್ ವಿಚಾರಕ್ಕೆ ಯಾಕೆ ಗಲಾಟೆ ಮಾಡಿದ್ರಿ, ಬ್ಯಾನರ್ ವಿಚಾರಕ್ಕೆ ಗಲಾಟೆ ಮಾಡೋ ಅಂಥದ್ದ ಅನ್ನೋ ಮುಖಾಂತರ ಕೆಲವೊಂದು ಕ್ವಶನ್ಗಳನ್ನು ಆಗ್ತಾ ಅವರನ್ನು ವಿಚಾರಣೆ ನಡೆಸಲಾಗ್ತಾ ಇದೆ, ಪರಿಶೀಲನೆ ನಡೆಸ್ತಾ ಇದೆ ಖಾಕಿ ಪಡೆ. ಜೊತೆಗೆ 300ಕ್ಕೂ ಹೆಚ್ಚು ವಿಡಿಯೋಗಳು ಸಿಕ್ಕಿದೆ. ಜೊತೆಗೆ ಸಿಸಿಟಿವಿಯನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಲ್ಲಿನ ಖಾಕಿ ಪಡೆ. ಇನ್ನು ಬಳ್ಳಾರಿ ಬ್ಯಾನರ್ ಗಲಾಟೆಗೆ ಶ್ರೀರಾಮುಲು ಹೊಸ ಟ್ವಿಸ್ಟ್ ಅನ್ನ ಕೊಟ್ಟಿದ್ದ. ಸಾಕ್ಷ್ಯ ನಾಶಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಶ್ರೀರಾಮುಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಶೇಖರ್ ಮೃತದೇಹದಲ್ಲಿ ಒಂದಲ್ಲ 4 ಬುಲೆಟ್ಗಳಿವೆ. ಖಾಕಿ ಸರ್ಪಗಾವಲಿನಲ್ಲಿ ಇದೆಲ್ಲ ನಡೆದಿದೆ ಅಂತ ರಾಮುಲು ಭಯಾನಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂತ್ಯ ಸಂಸ್ಕಾರ ಮಾಡದೆ ದಹನ ಮಾಡಿದ್ಯಾಕೆ ಅಂತ ರಾಮುಲು ಪ್ರಶ್ನೆಯನ್ನ ಹಾಕ್ತಿದ್ದಾರೆ. ಬಳ್ಳಾರಿ ಬ್ಯಾನರ್ ಗಲಾಟೆಗೆ ಶ್ರೀರಾಮುಲು ಇದೀಗ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸಾಕ್ಷ್ಯ ನಾಶಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ರಾಜಶೇಖರ್ ಮೃತದೇಹದಲ್ಲಿ ಒಂದಲ್ಲ 4 ಬುಲೆಟ್ ಇದೆ. ಖಾಕಿ ಸರ್ಪಗಾವಲಿನಲ್ಲಿಯೇ ಇದೆಲ್ಲ ನಡೆದಿದೆ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಅಂತ್ಯ ಸಂಸ್ಕಾರ ಮಾಡದೆ ದಹನ ಮಾಡಿದ್ಯಾಕೆ ಅನ್ನೋ ಪ್ರಶ್ನೆಯನ್ನ ಒಡ್ತಾ ಇದ್ದಾರೆ ಶ್ರೀರಾಮುಲು. ಇದು ಬಳ್ಳಾರಿ ಬ್ಯಾನರ್ ವಿಚಾರವಾಗಿ ನಡೀತಾ ಇರುವಂತಹ ಗಲಾಟೆಗೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂತ್ಯ ಸಂಸ್ಕಾರ ಮಾಡದೆ ದಹನ ಮಾಡಿದ್ಯಾಕೆ ಅವರು ಅಂತ ನೋಡ್ಕೊಬನ್ನಿ ಅದೇನ್ ಮಾತಾಡಿದ್ದಾರೆ ಅಂತ. ಆದ್ರೆ ಒಂದು ಮಾತು ಹೇಳ್ತೇನೆ, ಈ ಬ್ಯಾನರ್ ಗಲಾಟೆ ಏನ್ ವಿಚಾರ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಗನ್ಮ್ಯಾನ್ನ ಸೇರಿ 20 ಮಂದಿಯನ್ನ ಈಗ ಆಲ್ರೆಡಿ ಬಂಧಿಸಲಾಗಿದೆ, ಅವ್ರನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ಆದ್ರೆ ಈಗ ಹೇಳಿಕೆ ಕೊಟ್ಟಿರೋದು ಶ್ರೀರಾಮುಲು ಅವ್ರು ಏನು ಅನ್ನೋದು ನೋಡೋದಾದ್ರೆ, ಏನು ಈ ಬ್ಯಾನರ್ ವಿಚಾರವಾಗಿ ಗಲಾಟೆ ನಡೀತಾ ಇದೆ, ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶ್ರೀರಾಮುಲು ಅವರು. ಹೊಸ ಟ್ವಿಸ್ಟ್ ಅನ್ನ ಕೊಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ಸಾಕ್ಷ್ಯ ನಾಶ ಮಾಡೋದಕ್ಕೆ ಏನ್ ಪೊಲೀಸ್ ಸರ್ಪಗಾವಲಿತ್ತು ಅವ್ರ ಕಡೆಯಿಂದನೇ ಆಗಿದೆ ಇದು. ರಾಜಶೇಖರ್ ಮೃತದೇಹದಲ್ಲಿ ಇದ್ದಿದ್ದು 1 ಬುಲೆಟ್ ಅಲ್ಲ, ಇದ್ದಿದ್ದು 4 ಬುಲೆಟ್ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನಾಗರಾಜ್, ಬಳ್ಳಾರಿ ಗಲಾಟೆ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಒಂದ್ ಕಡೆ ಬಿಜೆಪಿ ಶಾಸಕರು ಒಂಥರ ಹೇಳಿಕೆಯನ್ನ ಕೊಡ್ತಾರೆ, ಇನ್ನ ಕಾಂಗ್ರೆಸ್ ಶಾಸಕರು ಕೂಡ ಒಂದ್ ಕಡೆ ಬೇರೆ ತರ ಹೇಳಿಕೆಯನ್ನ ಕೊಡ್ತಾರೆ. ಆದ್ರೆ ಈಗ ಶ್ರೀರಾಮುಲು ಅವರು ಒಂದು ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಏನ್ ಎಕ್ಸಾಕ್ಟ್ ಏನ್ ಹೇಳ್ತಾ ಇದ್ದಾರೆ, ಏನ್ ನಡೀತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಗರಾಜ್? ಏನಂತಂದ್ರೆ, ಈಗ ಬಳ್ಳಾರಿಯಲ್ಲಿ ನಡೆದಂತ ಏನು 2 ಗುಂಪುಗಳ ಮಧ್ಯೆ ಏನು ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಏನೊಂದು ಗಲಭೆ ನಡೀತು. ಈ ಒಂದು ಸಂದರ್ಭದಲ್ಲಿ ಶೂಟ್ಔಟ್ ಆಯ್ತು. ಈ ಒಂದು ಶೂಟ್ಔಟ್ ಇಂದ ಒಬ್ಬ ಕಾರ್ಯಕರ್ತನ ಪ್ರಾಣ ಹೋಯಿತು. ತದನಂತರ ನಡೆದಂತ ಬೆಳವಣಿಗೆಗಳು ದಿನಕ್ಕೊಂದು ತಿರುವನ್ನ ಪಡಿತಾ ಇರತಕ್ಕಂಥದ್ದು
ನಿನ್ನೆ ಏನು ಬಳ್ಳಾರಿಯ ಶಾಸಕ ನಾರಾ ಭರತ್ ರೆಡ್ಡಿ ಅವರನ್ನ ಬೆಂಬಲಿಸಿಕೊಂಡು ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಾಂತ್ವನ ಹೇಳಲಿಕ್ಕಾಗಿ ಏನು ಡಿ.ಕೆ. ಶಿವಕುಮಾರ್ ಅವರು ಬಳ್ಳಾರಿಗೆ ಆಗಮಿಸಿದ್ರು. ಬಳ್ಳಾರಿಗೆ ಬಂದ ನಂತರ ಅವರು ಏನು ಬಹುತ ಕಾರ್ಯಕರ್ತನ ಮನೆಗೆ ಭೇಟಿ ನೀಡಿದ್ರು, ಅವರಿಗೆ ಸಾಂತ್ವನವನ್ನು ಹೇಳಿದ್ರು. ಅದಾದ ನಂತರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಧಿಕಾರಿಗಳ ಸಭೆಯನ್ನ ನಡೆಸಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಇಬ್ಬರು ಸೇರಿದಂತೆ ಅಧಿಕಾರಿಗಳ ಸಭೆಯನ್ನ, ರೆವಿನ್ಯೂ ಮತ್ತು ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ನಡೆಸಿದ್ರು. ಸಭೆಯ ನಂತರ ಅವರು ಖಾಸಗಿ ಹೋಟೆಲಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಅವರು ಏನು ಈ ಒಂದು ಘಟನೆ ನಡಿಬಾರ್ದಿತ್ತು, ಬಹಳ ಇದು ನನ್ನ ಮನಸ್ಸಿಗೆ ನೋವು ತಂದಿದೆ, ಯಾರಾದ್ರೂ ಆಗ್ಲಿ ಕಾರ್ಯಕರ್ತರು ಇಂತಹ ಆವೇಶಕ್ಕೆ ಮುಂದಾಗಬಾರ್ದು ಅನ್ನೋಂತ ಮಾತುಗಳನ್ನ ಆಡಿದ್ರು. ಪತ್ರಿಕಾಗೋಷ್ಠಿ ಉದ್ದಕ್ಕೂ ಕೂಡ ಬಹಳ ಸಾಫ್ಟ್ ಆಗಿ ಅವರು ಸಾಫ್ಟ್ ಕಾರ್ನರ್ ಇಂದ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ರು. ಎಲ್ಲಿ ಕೂಡ ಆವೇಶಕ್ಕೆ ಒಳಗಾಗದೆ ಮತ್ತೆ ಆ ಕಡೆ ಬಿಜೆಪಿ ಅವರನ್ನು ಕೂಡ ಬಹಳ ಕಟುವಾಗಿ ಟೀಕಿಸದೆ ಬಹಳ ಮೃದುವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು. ಈ ಒಂದು ಸಂದರ್ಭದಲ್ಲಿ ಅವರು ನನ್ನ ಸ್ನೇಹಿತ ರಾಮುಲು ಅವರು ನನಗೆ ಆ ಒಂದು ಸಂದರ್ಭದಲ್ಲಿ ಕಾಲ್ ಮಾಡಿದ್ರು. ನಾನು ಅವರಿಗೆ ರಕ್ಷಣೆಯನ್ನ ಕೊಡ್ಲಿಕ್ಕೆ ನಾನು ಪೊಲೀಸ್ ಇಲಾಖೆಗೆ ತಿಳಿಸಿದೆ, ಅವರಿಗೆ ನಾವು ರಕ್ಷಣೆಯನ್ನ ಕೊಟ್ಟಿದ್ದೀವಿ ಅನ್ನೋಂಥ ಮಾತುಗಳನ್ನ ಹೇಳಿದ್ರು. ಅದಲ್ಲದೆ ನಾನು ನಮ್ಮ ಶಾಸಕರಿಗೂ ಕೂಡ ನಾನು ಬುದ್ಧಿ ಮಾತುಗಳನ್ನ ಹೇಳಿದ್ದೇನೆ, ನಾನು ಅದನ್ನ ಒಳಗೆ ತಿಳಿಸಿ ಹೇಳಿದ್ದೇನೆ ಅನ್ನೋಂಥ ಮಾತನ್ನ ಹೇಳಿದ್ರು. ಅದಾದ ನಂತರ ಮತ್ತೆ ಶ್ರೀರಾಮುಲು ಅವರು ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸೋದ್ರ ಮೂಲಕ ಬಹಳ ಗಂಭೀರವಾದ ಆರೋಪವನ್ನ ಶ್ರೀರಾಮುಲು ಅವರು ಮಾಡಿರ್ತಕ್ಕಂಥದ್ದು. ಏನಂತಂದ್ರೆ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರನ್ನ ಉಪಮುಖ್ಯಮಂತ್ರಿಗಳು ದೂರ ಇಟ್ಟು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು. ಇದು ಮೊದಲೇ ನಮಗೆ ತಿಳಿದಿತ್ತು, ನಾವು ಆಗ್ಲೇ ಹೇಳಿದ್ವಿ ಅವರು ಡಿ.ಕೆ. ಶಿವಕುಮಾರ್ ಅವರು ಬರ್ತಾರೆ, A1 ಆರೋಪಿ ಇರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾರೆ ಅನ್ನೋದಾಗಿ ನಾವು ಹೇಳಿದ್ವಿ. ಆದ್ರೆ ನಾವು ಕೇಳ್ತಾ ಇರೋದು ಇಲ್ಲಿ ಏನಂತಂದ್ರೆ ಈ ಒಂದು ಘಟನೆಗೆ ಪ್ರಮುಖ ಕಾರಣ ಆಗಿರ್ತಕ್ಕಂಥದ್ದೇ A1 ಸ್ಥಾನದಲ್ಲಿರ್ತಕ್ಕಂಥವ್ರು ನಾರಾ ಭರತ್ ರೆಡ್ಡಿ ಅವರನ್ನ ಮೊದಲು ಅರೆಸ್ಟ್ ಮಾಡಬೇಕು ಅನ್ನೋಂಥ ಮಾತನ್ನ ಹೇಳಿದ್ರು. ತದನಂತರ ಇನ್ನೊಂದು ಗಂಭೀರ ಆರೋಪವನ್ನ ಮಾಡ್ತಾರೆ ಅವರು. ಏನು ಮೃತ ರಾಜಶೇಖರ್ ರೆಡ್ಡಿ ಇದ್ರು, ಅವರ ಬಾಡಿಯಲ್ಲಿ ಏನೋ ಒಂದು ಬುಲೆಟ್ ಸಿಕ್ತು ಅಂತ ಇವ್ರು ಹೇಳಿದ್ರು ಪೋಸ್ಟ್ ಮಾರ್ಟಮ್ ಮಾಡುವಂತ ಸಂದರ್ಭದಲ್ಲಿ. ಆದರೆ ಅದು ಒಂದು ಬುಲೆಟ್ ಇರ್ಲಿಲ್ಲ, ಅವನ ಬಾಡಿಯಲ್ಲಿ ಸುಮಾರು 5 ಬುಲೆಟ್ಗಳು ಹೊಕ್ಕಿದ್ವು. ಆದ್ರೆ ಈ ಒಂದು ಪೊಲೀಸ್ ಇಲಾಖೆ ಅವನ ದೇಹದಲ್ಲಿ 5 ಬುಲೆಟ್ ಇದೆ ಅನ್ನೋದನ್ನ ಮರೆಮಾಚಲಿಕ್ಕಾಗಿ ಅವರ ಸಂಪ್ರದಾಯದ ಪ್ರಕಾರ, ಅವರು ರೆಡ್ಡಿ ಅವರ ಸಂಪ್ರದಾಯದ ಪ್ರಕಾರ ಅವರು ಶವವನ್ನ ಉಳ್ತಾರೆ. ಆದ್ರೆ ಇವರು ASP ಆಗಿರ್ತಕ್ಕಂಥ ರವಿಕುಮಾರ್ ಅವರು ಅವರ ಕುಟುಂಬಸ್ಥರಿಗೆ ಬೆದರಿಕೆಯನ್ನ ಹಾಕಿದ್ದಾರೆ. ಬೆದರಿಕೆಯನ್ನ ಹಾಕಿ ಅವರ ಮೇಲೆ ಒತ್ತಡವನ್ನ ಹಾಕಿ ಅವರು ಒಂದು ಮೃತ ಶರೀರವನ್ನ ಸುಡ್ಲಿಕ್ಕೆ ಒತ್ತಡ ಹಾಕಿದ್ರಿಂದ ಅವರು ಬಾಡಿಯನ್ನ ಸುಟ್ಟಿರ್ತಾರೆ. ಆದ್ರೆ ಅವರ ಸಂಪ್ರದಾಯವನ್ನ ಮೀರಿ ಅವರು ಬಾಡಿಯನ್ನ ಸುಟ್ಟಿರ್ತಾರೆ. ಇದಕ್ಕೆ ಕಾರಣ ಅಂತಂದ್ರೆ ನಂತರ ಏನಾದ್ರೂ ಅದನ್ನ ಎಕ್ಸಾಮಿನ್ ಮಾಡಿ ಮತ್ತೆ ಮರಣೋತ್ತರ ಪರೀಕ್ಷೆಗೆ ನಾವು ಒತ್ತಾಯ ಮಾಡ್ತೀವಿ, ಸತ್ಯ ಬಯಲಾಗುತ್ತೆ ಅನ್ನೋ ಒಂದು ಕಾರಣದಿಂದ ಸತ್ಯವನ್ನ ಸಮಾಧಿ ಮಾಡ್ಲಿಕ್ಕಾಗಿ ಪೊಲೀಸರ ಒತ್ತಡ ಮಾಡಿ ಅವರ ಪೇರೆಂಟ್ಸ್ ಮೇಲೆ ಒತ್ತಡ ಹಾಕಿ ಆ ಒಂದು ಬಾಡಿಯನ್ನ ಸುಟ್ಟಿರ್ತಕ್ಕಂಥದ್ದು ಅನ್ನುವಂತ ಒಂದು ಗಂಭೀರ ಆರೋಪನ ಮಾಡಿದ್ದಾರೆ. ಅದಲ್ಲದೆ ASP ರವಿಕುಮಾರ್ ಅವರು ಅವರ ಪೋಷಕರ ಜೊತೆ ಈ ರೀತಿ ಒತ್ತಡ ಹಾಕಿ ಅವ್ರಿಗೆ ಮಾತನಾಡ್ತಿರ್ತಕ್ಕಂತಹ ಸಂಪೂರ್ಣವಾದಂತಹ ಆಡಿಯೋ ಕೂಡ ನಮಗೆ ಲಭ್ಯ ಆಗಿದೆ. ಅದಲ್ಲದೆ ಆ ಒಂದು ಘಟನಾ ಸಂದರ್ಭದಲ್ಲಿ ಗಲಾಟೆ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ನಾನು OPD ಕಡೆ ಬಂದಿದ್ದೇನೆ, ಅಂದ್ರೆ ವಿಮ್ಸ್ ಆಸ್ಪತ್ರೆ ಕಡೆ ಬಂದಿದ್ದೇನೆ, ನೀವು ನಿಮ್ಮ ಕೆಲಸವನ್ನ ಮುಗಿಸ್ಕೊಳ್ಳಿ ಅನ್ನಂತ ಮಾತುಗಳನ್ನ ಆಡಿರ್ತಕ್ಕಂಥದ್ದು ಕೂಡ ಆಡಿಯೋ ನಮ್ಗೆ ಲಭ್ಯವಿದೆ. ನಾವು ಇದನ್ನ ಮಾಧ್ಯಮಗಳ ಮುಂದೆನೂ ಬಿಡುಗಡೆ ಮಾಡ್ತೀವಿ, ಮತ್ತೆ ಅವರ ಉನ್ನತ ಅಧಿಕಾರಿಗಳಿಗೂ ಕೂಡ ಕೊಡ್ತೀವಿ. ಈ ಎಲ್ಲ ಘಟನೆಗಳಿಗೆ ಮೂಲ ಕಾರಣ ಭರತ್ ರೆಡ್ಡಿ. ಆದ್ರೆ ಇನ್ನೊಂದು ಕಡೆ ನಮ್ಮ ಏನು ASP ಇದಾರೆ ರವಿಕುಮಾರ್, ಇವರು ಇದರಲ್ಲಿ ಬಹಳ ಒಂದು ಒಳಸಂಚನ ಮಾಡಿರ್ತಕ್ಕಂಥ, ಇವರನ್ನ ಮೇಲೆ ಕ್ರಮ ಆಗ್ಬೇಕು, ಇವರನ್ನ ಸಸ್ಪೆಂಡ್ ಮಾಡ್ಬೇಕು ಅನ್ನೋಂತ ಒಂದು ಆಗ್ರಹವನ್ನ ಅವರು ಮಾಡಿದ್ರು. ಈ ಹಿಂದೆ ಇವರು ಬಳ್ಳಾರಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ನಮ್ಮ ಮೇಲೆ ಇವರಿಗೆ ವೈಷಮ್ಯವಿತ್ತು ಅನ್ನೋಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ರು. ಒಟ್ಟಾರೆಯಾಗಿ ಇದು ಇಲ್ಲಿಗೆ ನಿಂತಂತೆ ಕಾಣೋದಿಲ್ಲ, ಇದು ದಿನಕ್ಕೆ ಒಂದು ರೀತಿಯ ತಿರುವನ್ನ ಪಡೆದುಕೊಳ್ತಾ ಇದೆ. ಈಗಾಗಲೇ ಒಂದು ಬಂದಿರತಕ್ಕಂತ ಮಾಹಿತಿ ಪ್ರಕಾರ ಬೆಂಗಳೂರಿನಲ್ಲಿ ನಡೆದಂತಹ ಏನೊಂದು ಕೋರ್ ಕಮಿಟಿಯ ಬಿಜೆಪಿಯ ಸಭೆಯಲ್ಲೂ ಕೂಡ ಬಳ್ಳಾರಿಯಲ್ಲಿ ಈ ಇಶ್ಯೂನ ಇಟ್ಟುಕೊಂಡು ಒಂದು ದೊಡ್ಡ ಒಂದು ಬಿಜೆಪಿ ಸಮಾವೇಶವನ್ನ ಮಾಡೋದ್ರ ಮೂಲಕ ಒಂದು ಇದರ ವಿರುದ್ಧ ಹೋರಾಟ ಮಾಡ್ಬೇಕು ಅನ್ನೋಂಥದ್ದು ಕೂಡ ನಿರ್ಧಾರ ಆಗಿದೆ ಅನ್ನೋಂಥ ಮಾತುಗಳು ಕೂಡ ಈಗ ಮಾಹಿತಿ ಬಂದಿರತಕ್ಕಂಥದ್ದು.
ಒಟ್ಟಾರೆ ಈ ಒಂದು ಪ್ರಕರಣ ದಿನದಿಂದ ದಿನಕ್ಕೆ ಒಂದು ತಿರುವನ್ನ ಪಡೆದುಕೊಳ್ತಿರ್ತಕ್ಕಂಥದ್ದು ಕೂಡ ಸತ್ಯ. ಇದನ್ನೇ ರಾಜಕೀಯ ವೇದಿಕೆ ಮಾಡ್ಕೊಳ್ಳಿಕ್ಕೆ ಎರಡೂ ಪಕ್ಷಗಳು ಕೂಡ ಹೊರಟಿರ್ತಕ್ಕಂಥದ್ದು. ಓಕೆ ನಾಗರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.